ಚಾಮರಾಜನಗರ ಮೂವರ ಎನ್ಕೌಂಟರ್ ಕೇಸ್ಗೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕಳ್ಳ ಬೇಟೆಗಾರರ ಪ್ರತೀಕಾರಕ್ಕೆ ಅರಣ್ಯ ಇಲಾಖೆ ಬಲಿಯಾಯ್ತಾ ಅಂತ. ಯಾಕಂತಂದ್ರೆ ಅರಣ್ಯ ಇಲಾಖೆಯ ಕ್ಯಾಂಪ್ಗಳ ಶಿಬಿರವನ್ನ ಇದೀಗ ಧ್ವಂಸಗೊಳಿಸಿದ್ದಾರೆ ಕಳ್ಳ ಬೇಟೆಗಾರರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾವೇರಿ ವನ್ಯಜೀವಿ ಧಾಮ ವ್ಯಾಪ್ತಿಯ 8ಕ್ಕೂ ಹೆಚ್ಚು ಕ್ಯಾಂಪ್ಗಳು ಇದೀಗ ಧ್ವಂಸ ಆಗಿದೆ. ಅಷ್ಟೇ ಅಲ್ಲದೆ ಎಪಿಸಿ ಕ್ಯಾಂಪ್ ಆಗಿರ್ಬೋದು, ಅರಣ್ಯ ಇಲಾಖೆ ವಾಹನಗಳಾಗಿರ್ಬೋದು, ವಸತಿ ಗೃಹಗಳನ್ನೇ ಇವರೆಲ್ಲರೂ ಕೂಡ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ರು. ಘಟನಾ ಸ್ಥಳದಿಂದ PNS ವಿಸ್ತಾರ ನ್ಯೂಸ್ ಪ್ರತ್ಯಕ್ಷ ವರದಿಯನ್ನ ಕೂಡ ಮಾಡಿದೆ. ಏನು ಮೊನ್ನೆ ಆಗಸ್ಟ್ 15ಕ್ಕೆ ಮೂವರು ಬೇಟೆಗಾರರ ಎನ್ಕೌಂಟರ್ ಆಗುತ್ತೆ. ಈ ಒಂದು ಎನ್ಕೌಂಟರ್ ಕೇಸ್ಗೆ ಇದೀಗ ಮತ್ತಷ್ಟು ಟ್ವಿಸ್ಟ್ಗಳು ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಬಂದಿರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ, ಈ ಚಾಮರಾಜನಗರ ಮೂವರ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಕಳ್ಳ ಬೇಟೆಗಾರರ ಪ್ರತೀಕಾರಕ್ಕೆ ಅರಣ್ಯ ಇಲಾಖೆ ಬಲಿ ಆಗ್ತಿದೆ ಅನ್ನುವಂಥದ್ದು ದೃಶ್ಯಾವಳಿಗಳಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಕ್ಯಾಂಪ್ಗಳು ಹಾಗೆ ಶಿಬಿರಗಳನ್ನ ಇದೀಗ ಕಳ್ಳ ಬೇಟೆಗಾರರು ಧ್ವಂಸವನ್ನ ಮಾಡಿರುವಂಥದ್ದು. ಯಾವ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ ಕ್ಯಾಂಪ್ಗಳನ್ನ, ಶಿಬಿರಗಳನ್ನ ಅನ್ನುವಂಥದ್ದನ್ನ ಕೂಡ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕಾವೇರಿ ವನ್ಯಜೀವಿ ಧಾಮ ವ್ಯಾಪ್ತಿಯ 8ಕ್ಕೂ ಹೆಚ್ಚು ಕ್ಯಾಂಪ್ಗಳು ಇದೀಗ ಧ್ವಂಸ ಆಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಂತಹ ಅರಣ್ಯ ಇಲಾಖೆಯ ಮೂವರ್ ಶೂಟ್ಔಟ್ ಪ್ರಕರಣ ಏನಿದೆ, ಅದು ಸಾಕಷ್ಟು ರಾಜ್ಯ ಹೊರ ರಾಜ್ಯಗಳಲ್ಲೂ ಕೂಡ ಚರ್ಚೆ ಆಗಿತ್ತು. ಜೊತೆಗೆ ಪ್ರಕರಣ ನಡೆದ ಬಳಿಕ ಒಂದಷ್ಟು ಆಂಟಿ ಪೌಚಿಂಗ್ ಕ್ಯಾಂಪ್ಗಳನ್ನ ದುಷ್ಕರ್ಮಿಗಳು ಒಂದು ಧ್ವಂಸ ಮಾಡುವ ಕೆಲಸವನ್ನ ಮಾಡಿದ್ರು. ಈಗ ನೀವು ನೇರವಾಗಿ ಗಮನಿಸಬಹುದು, ನಾನು ಕಾವೇರಿ ವನ್ಯಜೀವಿ ಧಾಮದ ದಟ್ಟ ಅರಣ್ಯದಲ್ಲಿ ಇರುವಂತಹ ಒಂದು ಹಳೆ ಮರದಟ್ಟಿ ಆಂಟಿ ಪೌಚಿಂಗ್ ಕ್ಯಾಂಪ್ ನಲ್ಲಿ ಇದ್ದೇನೆ. ಗಮನಿಸ್ತಾ ಇದ್ದೀರಾ, ಇದು ಸುಮಾರು ಇಲ್ಲಿನ ಸುತ್ತಮುತ್ತ ಇರುವಂತಹ ಗ್ರಾಮಗಳಿಂದ 10 ಕಿಲೋಮೀಟರ್ಗಳಿಂದ ಕೂಡ ಅಧಿಕ ದೂರದಲ್ಲಿರುವಂತಹ ಒಂದು ದಟ್ಟ ಅರಣ್ಯದ ನಡುವೆ ಇರುವಂತದ್ದು. ಈ ಒಂದು ದಟ್ಟ ಅರಣ್ಯದ ನಡುವೆ ಇರುವ ಕ್ಯಾಂಪ್ ಅನ್ನ ಸಂಪೂರ್ಣವಾಗಿ ಕೆಲ ಕಿಡಿಗಡಿಗಳು, ದುಷ್ಕರ್ಮಿಗಳು ಧ್ವಂಸವನ್ನ ಮಾಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಜಿಲೆಟಿನ್ ಕಡ್ಡಿಗಳನ್ನ ಉಪಯೋಗಿಸಿ ಈ ಒಂದು ಆಂಟಿ ಪೌಚಿಂಗ್ ಕ್ಯಾಂಪ್ ನ ಬ್ಲಾಸ್ಟ್ ಮಾಡಲಾಗಿದೆ ಎನ್ನುವ ಮಾಹಿತಿಯನ್ನ ಅರಣ್ಯ ಇಲಾಖೆಯು ಕೂಡ ನೋಡಿರುವಂತದ್ದು. ನೀವು ಗಮನಿಸಬಹುದು, ಈ ಒಂದು ಪ್ರಕರಣದ ತೀವ್ರತೆಯನ್ನು ಕೂಡ ಗಮನಿಸ್ತಾ ಇರುವಂತದ್ದು. ಏನೋ ಕೆಳಗೆ ಬ್ಲಾಸ್ಟ್ ಆದಂತಹ ಆಂಟಿ ಪೋಚಿಂಗ್ ಕ್ಯಾಂಪ್ ನಲ್ಲಿ ಹಾಕಿದಂತಹ ಜಿಲೆಟಿನ್ ಕಡ್ಡಿಗಳು ಇದೀಗ ಮೇಲೆ ಬ್ಲಾಸ್ಟ್ ಆಗಿ ಅದರ ತೀವ್ರತೆಯನ್ನು ಕೂಡ ನೋಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಈಗ ನಾನು ತೋರಿಸ್ತಾ ಹೋಗ್ತೇನೆ, ಯಾಕೆಂತಂದ್ರೆ ಜಿಲೆಟಿನ್ ಅನ್ನ ಇಟ್ಟು ಬ್ಲಾಸ್ಟ್ ಮಾಡಿದ್ದಾರೆ ಎನ್ನುವುದಕ್ಕೆ ಮೂಲ ಕಾರಣ ಏನಂತಂದ್ರೆ, ಇಲ್ಲಿ ಗಮನಿಸಬಹುದು, ಏನು ಆಂಟಿ ಪೌಚಿಂಗ್ ಒಳಗೆ ಇರುವಂತಹ ಒಂದಷ್ಟು ಉಪಕರಣಗಳು ಕೂಡ ಸುಟ್ಟು ಕರಕಲಾಗಿರುವಂತದ್ದು ಇಲ್ಲಿ ನೋಡ್ತಾ ಇದ್ದೀರಾ. ವೈರ್ಗಳಾಗಿರ್ಬೋದು ಅಥವಾ ಅರಣ್ಯ ಇಲಾಖೆಯ ಒಂದಷ್ಟು ವಿದ್ಯುತ್ ಸಂಪರ್ಕಗಳಾಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಮತ್ತೊಂದೆಡೆ ಈಗ ನಾನು ತೋರಿಸ್ತಾ ಹೋಗ್ತೇನೆ, ಈ ಒಂದು ಕ್ಯಾಂಪ್ ನಲ್ಲಿ ಈಗಾಗಲೇ ಒಂದು ತಿಂಡಿ ಸಾಮಗ್ರಿಗಳನ್ನು ಕೂಡ ಚೆಲ್ಲಾಪಿಲ್ಲಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಗಮನಿಸಬಹುದು, ರವೆ ಇದೆ, ರವೆಯನ್ನು ಕೂಡ ಛಿದ್ರ ಮಾಡಿರುವಂತದ್ದು. ಜೊತೆಗೆ ಏನೋ ಅವರು ಅಂದ್ರೆ ಇಲ್ಲಿದ್ದಂತಹ ಅರಣ್ಯ ಸಿಬ್ಬಂದಿಗಳು ಅಡಿಗೆ ಮಾಡಿಕೊಳ್ಳಲು ಉಪಯೋಗಿಸುತ್ತಿದ್ದಂತಹ ವಸ್ತುಗಳನ್ನು ಕೂಡ ಸಂಪೂರ್ಣವಾಗಿ ಛಿದ್ರವನ್ನ ಮಾಡಿರುವಂತದ್ದು. ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತದ್ದು. ರವೆ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಒಂದಷ್ಟು ತಿಂಡಿಯ ಪದಾರ್ಥಗಳು ಇಲ್ಲಿ ಛಿದ್ರವಾಗಿ ಬಿದ್ದಿರುವಂತದ್ದು. ಒಟ್ಟಾರೆ ಏನಂತಂದ್ರೆ, ಚಾಮರಾಜನಗರದಲ್ಲಿ ಈ ಒಂದು ಅರಣ್ಯದಲ್ಲಿ ನಡೆದ ಶೂಟೌಟ್ ಪ್ರಕರಣದ ಬಳಿಕ ಸುಮಾರು 8 ಆಂಟಿ ಪೌಚಿಂಗ್ ಕ್ಯಾಂಪ್ಗಳಿಗೆ ದುಷ್ಕರ್ಮಿಗಳು ನುಗ್ಗಿ ಧ್ವಂಸ ಮಾಡುವ ಕೃತ್ಯವನ್ನ ಮಾಡಿರುವಂತದ್ದು. ಈ ಒಂದು ಹೊಳೆ ಮರದಟ್ಟಿ ಆಂಟಿ ಪೌಚಿಂಗ್ ಕ್ಯಾಂಪ್ ಏನಿದೆ, ಈ ಒಂದು ಆಂಟಿ ಪೌಚಿಂಗ್ ಕ್ಯಾಂಪ್ಗೆ ಜಿಲೆಟಿನ್ ಗಳನ್ನ ಬಳಸಲಾಗಿದೆ, ಅದರಿಂದ ಬ್ಲಾಸ್ಟ್ ಆಗಿದೆ ಎನ್ನುವುದು ತೀವ್ರ ಒಂದು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಒಟ್ಟಾರೆ ಚಾಮರಾಜನಗರದ ಈ ಒಂದು ಪ್ರಕರಣ ರಾಜ್ಯ ಹೊರ ರಾಜ್ಯಗಳಲ್ಲೂ ಕೂಡ ಸದ್ದನ್ನ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಚಾಮರಾಜನಗರದ ಅರಣ್ಯ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಜೊತೆಗೆ ಏನಂದ್ರೆ, ಈಗಾಗಲೇ ಸಾಮಾಜಿಕ ವಲಯದಲ್ಲಿ ಏನು ಕೇಳಿ ಬರ್ತಾ ಇರೋದು ಅಂತಂದ್ರೆ, ಈ ಒಂದು ಸ್ಫೋಟಕ ವಸ್ತುಗಳನ್ನ ಯಾರು ತಂದಿದ್ರು, ಜೊತೆಗೆ ಯಾಕೆ ಕಾರಣಕ್ಕೆ ಅವರ ಕೈಗೆ ಸಿಕ್ಕಿತು ಎನ್ನುವ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ. ಒಟ್ಟಾರೆ ಅವರನ್ನ ಅಂದ್ರೆ ಯಾರೆಲ್ಲ ಕಿಡಿಗೇಡಿಗಳು, ದುಷ್ಕರ್ಮಿಗಳಿದ್ದಾರೆ, ಎಲ್ಲರನ್ನು ಕೂಡ ಬಂಧಿಸುವ ಕಾರ್ಯವನ್ನ ಮಾಡಬೇಕು ಅಂತ ಇಲ್ಲಿನ ಸ್ಥಳೀಯ ಜನರು ಕೂಡ ಹೇಳ್ತಾ ಇರುವಂತದ್ದು. ಸಾಗರ್ ಕುಮಚಳ್ಳಿ, PNS ವಿಸ್ತಾರ ನ್ಯೂಸ್, ಚಾಮರಾಜನಗರ.